ಕಾಂಗ್ರೆಸ್ ಲೀಡರ್ಸ್ಗಳು ಎಲ್ಲರೂ ನನ್ನ ಎದುರುಗಡೆ ಬಂದು ನಿಂತ್ಕೊಳ್ಳಿ. ಸಂಸ್ಕೃತಿಯ ಪಾಠ ಏನು ಅಂತ ನಾನು ಹೇಳ್ತೀನಿ, ಮಾತಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ನನಗೂ ಸಭ್ಯತೆ ಗೊತ್ತಿದೆ, ಸಂಸ್ಕೃತಿ ಗೊತ್ತಿದೆ. ಯಾರಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕೋ ಅದೇ ಭಾಷೆಯಲ್ಲಿ ಮಾತಾಡಬೇಕು. ಇವ್ರು ಯಾರು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದೇ ಬೇಡ ಅನ್ಸುತ್ತೆ. ಇವರು ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆ. ಅನಂತ್ ಕುಮಾರ್ ಹೆಗಡೆ ಅವರ ಪೌರುಷ ಬರೀ ಬೀದಿಲಿ ಮಾಧ್ಯಮಗಳ ಮುಂದೆ ಮಾತ್ರ. ಆದ್ರೆ ಇವರ ಪೌರುಷ ಏನಿದೆ ಇದು ಮೋದಿಯವರ ಮುಂದೆ ನಡೆಯಲ್ಲ. ಅನಂತ್ ಕುಮಾರ್ ಹೆಗಡೆ ಮೋದಿಯವರ ಮುಂದೆ ಇಲಿ ಮಾತ್ರ ಅನ್ನೋದು ಇದೀಗ ಪ್ರೂವ್ ಆಗಿದೆ. ಈ ಅನಂತ್ ಕುಮಾರ್ ಹೆಗಡೆ ಅವರ ಜೊತೆ ಈ ಇಲಿಯಾದಂತಹವರ ಲಿಸ್ಟ್ ನಲ್ಲಿ ಇನ್ನು 3 ಜನ ಬಿಜೆಪಿಯ ಸಂಸದರು ಸೇರ್ಪಡೆಯಾಗಿದ್ದಾರೆ, ಕರ್ನಾಟಕದವರು. 2019 ಜುಲೈ ತಿಂಗಳಿನಲ್ಲಿ ತನ್ನ ಮೊದಲ ಅಧಿವೇಶನದೊಂದಿಗೆ ಪ್ರಾರಂಭಗೊಂಡಂತಹ 17ನೇ ಲೋಕಸಭೆ ಫೆಬ್ರವರಿ 9 ಅಂದ್ರೆ ಕಳೆದ ಶನಿವಾರವಷ್ಟೇ ತನ್ನ ಕಡೆಯ ಅಧಿವೇಶನವನ್ನ ಮುಕ್ತಾಯಗೊಳಿಸಿತು. ಈ 17ನೇ ಲೋಕಸಭೆಯಲ್ಲಿ ನಡೆದಿದ್ದು ಕೇವಲ ಅತ್ಯಂತ ಕಡಿಮೆ ಅವಧಿಯ ಕಲಾಪ. ಇಷ್ಟು ವರ್ಷ ದೇಶದ ಸಂಸತ್ನಲ್ಲಿ ನಡೆದಂತಹ ಕಲಾಪಗಳಲ್ಲಿ ಈ 17ನೇ ಲೋಕಸಭೆ ಏನಿದೆ ಈ ಲೋಕಸಭೆ ಅವಧಿಯಲ್ಲೇ ಅತ್ಯಂತ ಕಡಿಮೆ ಅವಧಿಯ ಕಲಾಪಗಳು ನಡೆದಿರುವಂಥದ್ದು. ಅಂದ್ರೆ ಬರೋಬ್ಬರಿ 1354 ಗಂಟೆಗಳಷ್ಟೇ ಮಾತ್ರ ಕಲಾಪಗಳು ನಡೆದಿವೆ. ಆದ್ರೆ ಈ ಬಾರಿಯ ಲೋಕಸಭೆಯಲ್ಲಿ 9 ಜನ ಸಂಸದರು ಒಂದು ರೆಕಾರ್ಡ್ ಅನ್ನ ಸೃಷ್ಟಿ ಮಾಡಿದ್ದಾರೆ, ಒಂದು ದಾಖಲೆಯನ್ನ ಬರೆದ್ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೆ? ಅವರೇನು ಅಂತಹ ಘನಾಂಧಾರಿ ಕೆಲಸ ಏನು ಮಾಡಿಲ್ಲ. ಬದಲಾಗಿ ಈ 9 ಜನ ಸಂಸದರು ತಮ್ಮ ಕ್ಷೇತ್ರದ ಬಗ್ಗೆ ಒಂದೇ ಒಂದು ಸಿಂಗಲ್ ಕ್ವಶನ್ ಅನ್ನು ಕೇಳಿಲ್ಲ. ಹಾಗೆ ಕಲಾಪದಲ್ಲಿನ ಯಾವುದೇ ಚರ್ಚೆಯಲ್ಲಿ ಕೂಡ ಭಾಗಿಯಾಗಲಿಲ್ಲ. ಈ ಮೂಲಕ ಒಂದು ಸಾಧನೆಯನ್ನೇ ಮಾಡ್ಬಿಟ್ಟಿದ್ದಾರೆ ಈ 9 ಜನ ಸಂಸದರು. ಹಾಗಾದ್ರೆ ಯಾರು ಈ 9 ಜನ? ಈ 9 ಮಂದಿ ಸಂಸದರಲ್ಲಿ 6 ಮಂದಿ ಬಿಜೆಪಿಯ ಸಂಸದರೇ ಆಗಿದ್ದಾರೆ. ಇವರಲ್ಲಿ 4 ಜನ ಕರ್ನಾಟಕದ ಸಂಸದರು ಇದ್ದಾರೆ ಅಂದ್ರೆ ಇದು ಒಂದು ವಿಷಾದನೀಯ ಸಂಗತಿ. ಆ 4 ಜನ ಯಾರಪ್ಪ ಅಂದ್ರೆ ಒಬ್ರು ಚಾಮರಾಜನಗರ ಕ್ಷೇತ್ರದ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು, ವಿಜಯಪುರ ಕ್ಷೇತ್ರದ ರಮೇಶ್ ಜಿಗಜಿಣಗಿ ಅವರು, ಹಾಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಚ್ಚೇಗೌಡ ಅವರು, ಹಾಗೆ ಕಡೆಯದಾಗಿ ಉತ್ತರ ಕನ್ನಡ ಕ್ಷೇತ್ರದ ಅನಂತ್ ಕುಮಾರ್ ಹೆಗಡೆ ಅವರು. ಈ 4 ಜನ ಏನಿದ್ದಾರೆ 5 ವರ್ಷದ ಕಲಾಪದಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ತಮ್ಮ ಕ್ಷೇತ್ರದ ಬಗ್ಗೆ ಆಗಲಿ, ತಮ್ಮ ಕ್ಷೇತ್ರದ ಜನತೆ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಆಗಲಿ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಸದನದ ಮುಂದೆ ಇಡ್ಲಿಲ್ಲ. ಅಂದ್ರೆ ಕನ್ನಡಿಗರು ಅಂದ್ರೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ 2019ರಲ್ಲಿ 25 ಜನ ಸಂಸದರನ್ನ ಏನು ಗೆಲ್ಲಿಸಿ ಕಳಿಸಿದ್ದೀವೋ ಬಿಜೆಪಿ ಅವರಲ್ಲಿ 4 ಜನ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಈ 4 ಜನ ಅಟರ್ ವೇಸ್ಟ್ ಅಂತಾನೆ ಹೇಳ್ಬೋದು. ಯಾಕೆ ಬೇಕು ಇಂತಹ ಸಂಸದರು? ಕರ್ನಾಟಕದ ಬಗ್ಗೆ ಆಗಲಿ ಅಥವಾ ತಮ್ಮ ಕ್ಷೇತ್ರದ ಬಗ್ಗೆನೇ ಕೂಡ ಒಂದು ಕಿಂಚಿತ್ತು ಕಾಳಜಿ ಇಲ್ಲದವರಂತೆ ವರ್ತನೆ ಮಾಡ್ತಾರೆ ಅಂದ್ರೆ ಇವ್ರು ಯಾಕೆ ಬೇಕು? ಇವರು ನಿಷ್ಪ್ರಯೋಜಕ ಸಂಸದರು ಅನ್ನುವಂತಹ ಹಣೆಪಟ್ಟಿಯನ್ನ ಇದೀಗ ಹೊತ್ಕೊಂಡಿದ್ದಾರೆ. ಇದನ್ನ ಖುದ್ದು ಲೋಕಸಭೆಯ ಕಾರ್ಯಾಲಯದ ದಾಖಲಾತಿಗಳೇ ಹೇಳ್ತಾ ಇವೆ ಅಧಿಕೃತವಾಗಿ. ಹಾಗಂತ ಈ 4 ಜನ ಎಂಪಿಗಳೇನಿದ್ದಾರೆ ಇದೀಗ ವೇಸ್ಟ್ ಎಂಪಿ ಎನ್ನುವಂತಹ ಹಣೆಪಟ್ಟಿಯನ್ನ ಹೊತ್ಕೊಂಡಿರೋರು ಇವರೇನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಂತವ್ರಲ್ಲ. ರಮೇಶ್ ಜಿಗಜಿಣಗಿ ಅವರು ಇವರು 3 ಬಾರಿ ಲೋಕಸಭೆಯ ಸಂಸದರು ಆಗಿರುವಂತಹವರು. 2009ರಿಂದ ಇಲ್ಲಿವರೆಗೂ ಹ್ಯಾಟ್ರಿಕ್ ಆಗಿ ಎಂಪಿ ಸ್ಥಾನವನ್ನ ಅಲಂಕರಿಸಿರುವಂತಹವರು. ಇನ್ನು ಅನಂತ್ ಕುಮಾರ್ ಹೆಗಡೆ ಅವರು ಕೂಡ 6 ಬಾರಿ ಲೋಕಸಭೆಯಲ್ಲಿ ಗೆದ್ದಂಥವ್ರು. ಅಂದ್ರೆ ಕೇಂದ್ರದ ಸಂಪುಟದಲ್ಲೂ ಕೂಡ ಸಚಿವರು ಆಗಿದ್ದಂಥವ್ರು ಅನಂತ್ ಕುಮಾರ್ ಹೆಗಡೆ ಅವರು. ಇನ್ನುಳಿದಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಚ್ಚೇಗೌಡ ಹಾಗೆ ಚಾಮರಾಜನಗರ ಕ್ಷೇತ್ರದ ಶ್ರೀನಿವಾಸ್ ಪ್ರಸಾದ್ ಅವರು ಇವರು ಕೂಡ ಹಿರಿಯ ರಾಜಕಾರಣಿಗಳು, ಹಿರಿಯ ಲೋಕಸಭಾ ಸಂಸದರು. ಆದ್ರೆ ಇವರಿಬ್ರು ಕೂಡ ಇಷ್ಟೊಂದು ಸೀನಿಯಾರಿಟಿ ಇದ್ಕೊಂಡು ಅವರು ಲೋಕಸಭೆಯಲ್ಲಿ ಒಂದೇ ಒಂದು ಚರ್ಚೆಯಲ್ಲಿ ಭಾಗಿಯಾಗೋದಾಗ್ಲಿ ಅಥವಾ ತಮ್ಮ ಕ್ಷೇತ್ರದ ಬಗ್ಗೆ ಆಗಲಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಿಲ್ಲ. ಸಂಸತ್ನಲ್ಲಿ ಈ ರೀತಿಯಾದಂತಹ ಕಳಪೆ ಪ್ರದರ್ಶನವನ್ನ ತೋರಿರುವಂತಹ ಈ ವೇಸ್ಟ್ ಎಂಪಿಗಳೇನಿದ್ದಾರೆ 4 ಜನ ಇವರಿಗೆ ಈ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದಿಲ್ಲ. ಆದ್ರೆ 2019ರಲ್ಲಿ ನಾವು ಇಂತಹ ಕ್ಯಾಂಡಿಡೇಟ್ಗಳನ್ನೆಲ್ಲ ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸಿದ್ವಿ, ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ, ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸ್ತಾರೆ ಅನ್ನುವಂತಹ ಭರವಸೆಯಿಂದ ಅದೆಲ್ಲವೂ ಇದೀಗ ಹುಸಿಯಾಗಿದೆ. 2019 ಚುನಾವಣೆಯಲ್ಲಿ ಮೋದಿ ಅಲೆ ಹಾಗೆ ಡಬಲ್ ಇಂಜಿನ್ ಸರ್ಕಾರ ಎನ್ನುವಂತಹ ಡೈಲಾಗ್ಗಳಿಗೆ ಮಾರು ಹೋದಂತಹ ನಾವು ಮತದಾರರು ಇಂತಹ ವೇಸ್ಟ್ ಕ್ಯಾಂಡಿಡೇಟ್ಸ್ಗಳನ್ನೆಲ್ಲ ನಾವು ಆರಿಸಿ ಲೋಕಸಭೆಗೆ ಕಳಿಸಿದ್ವಿ. ಸೊ ಈ ಬಾರಿ ನಾವು ಯಾವುದೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವ ಮೊದಲು 1000 ಬಾರಿ ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಸ್ಥಿತಿ ಉದ್ಭವವಾಗಿದೆ. ಹೀಗಾಗಿ ನಾವು ಈ ಬಾರಿ ಅತ್ಯಂತ ಎಚ್ಚರದಿಂದ ಮತ ಹಾಕಿ ಸೂಕ್ತ ಅಭ್ಯರ್ಥಿಯನ್ನ ಮಾತ್ರ ನಾವು ಗೆಲ್ಲಿಸಬೇಕು.